ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಂಪರಿಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 9ನೇ ಎಪಿಸೋಡ್ನಲ್ಲಿ ಸುಮಾರು 135 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 10ನೇ ಎಪಿಸೋಡ್ನಲ್ಲಿ ಅಂದರೆ 136ನೇ ಪ್ರಶ್ನೆಯಿಂದ ಪಾಠವನ್ನು ಮುಂದುವರಿಸೋಣ. ಮಾರ್ಕಂಡೇಯರ ನಡೆ ಇಂದ್ರಾದಿಗಳಿಗೂ ಆಶ್ಚರ್ಯಕಾರಕವಾಗಿತ್ತು. ಯಾಕೆ? ಇಂದ್ರಾದಿಗಳು ನಡೆಸಿದ ತಪೋಭಂಗ ಪ್ರಯತ್ನದಿಂದ ಮಾರ್ಕಂಡೇಯರು ವಿಚಲಿತರಾಗಲೇ ಇಲ್ಲ. ಎಷ್ಟು ಕಾನ್ಸಂಟ್ರೇಷನ್ ನೋಡ್ರಿ, ಎಷ್ಟು ಏಕಾಗ್ರತೆ, ಏನು ಧ್ಯಾನ. ಇಷ್ಟೇ ಅಲ್ಲ, ನನ್ನಂಥ ಮಹಾತಪಸ್ವಿ, ಮಹಾತ್ಯಾಗಿ, ಯೋಗಿ, ವಿರಾಗಿ ಯಾರಿದ್ದಾರೆ ಅಂತ ಅಹಂಕಾರನೂ ಪಡಲಿಲ್ಲ. ಮತ್ತೊಂದು ಪ್ಲಸ್ ಪಾಯಿಂಟ್ ಇದು. ಒಂಚೂರು ಏನಾದರೂ ಮಾಡಿದರೆ ನಮ್ಮದೇ ಸಾಧನೆ ಅಂತ ಭಾಳ ನಾವು ಅಹಂಕಾರ ಪಟ್ಬಿಡ್ತೇವೆ. 2 ಗಂಟೆ ಜಪ ಮಾಡಿದ್ದೇನೆ, 33 ಹಾಡು ಹಾಡಿದ್ದೇನೆ, 33 ಜನರಿಗೆ ದಾನ ಕೊಟ್ಟಿದ್ದೇನೆ, ಏನೋ ದೊಡ್ಡ ಸಾಧನೆ ಅನ್ನೋ ರೀತಿಯಲ್ಲಿ ಅವರು 6 ಕಲ್ಪ ತಪಸ್ಸನ್ನು ಮಾಡಿದ್ರೂ ಮಿಸಿಗಾಡಲಿಲ್ಲ. ಇಂದ್ರಿಗೆ ಆಶ್ಚರ್ಯ ಆಯಿತು. ಜೊತೆಗೆ ಹೇಳಿಕೊಳ್ಳೂ ಇಲ್ಲ, ನಾನಿಂಥ ನಿಗರ್ವಿಯಾಗಿದ್ದೇನೆ, ಮಹಾ ತಪಸ್ವಿಯಾಗಿದ್ದೇನೆ. ನೋ, ಇದಕ್ಕೆ ಮತ್ತಷ್ಟು ಆಶ್ಚರ್ಯ ಆಯಿತು ಇಂದ್ರನಿಗೆ. ಇವೆಲ್ಲ ಕಾರಣಗಳಿಂದ ಇಂದ್ರಾದಿಗಳು ಆಶ್ಚರ್ಯಗೊಂಡಿದ್ದಾರೆ. ಮಾರ್ಕಂಡೇಯರಿಗೆ ಯಾರು ದರ್ಶನವಿತ್ತರು? ಸಾಕ್ಷಾತ್ ಬದರಿಕಾಶ್ರಮ ತಪಸ್ಸು ಮಾಡತಕ್ಕಂತಹ ನರನಾರಾಯಣ ಮುನಿಗಳು ದರ್ಶನ ಕೊಟ್ಟಿದ್ದಾರೆ. ಮಾರ್ಕಂಡೇಯರು ಹರಿಯನ್ನು ಏನು ಸೂಚಿಸಿದರು? ಅಪ್ಪ ಸ್ವಾಮಿ, ಪ್ರಪಂಚಕ್ಕೆ ಸೃಷ್ಟ್ಯಾದಿಗಳನ್ನು ಅನಾಯಾಸದಿಂದ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಬಂಧ ಮೋಕ್ಷಗಳು 8 ಪ್ರಕಾರ ಎಲ್ಲವನ್ನು ಕೂಡ ನೀನು ಮಾಡ್ತಾ ಇದ್ದೀರಿ. ಅನಾಯಾಸದಿಂದ, ಏನೂ ತ್ರಾಸಿಲ್ಲ, ಅತಿ ಆರಾಮಾಗಿ. ನಿನ್ನ ಮಾಯೆಗೆ ಸಿಲುಕಿದವರು ನಿನ್ನನ್ನು ತಿಳಿಯಲಾರರು. ಜ್ಞಾನಿಗಳಿಗೂ ಸಹಿತ ನಿನ್ನ ಸಂಪೂರ್ಣ ಜ್ಞಾನ ಉಂಟು ಅಂತ ಹೇಳ್ಬೋದಾ? ನೋ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ವೇದಗಳು ಸಹಿತ ನಿನ್ನನ್ನು ಸ್ತುತಿಸಲಿಕ್ಕೆ ಸಂಪೂರ್ಣ ಸಾಧ್ಯವಾಗೋದಿಲ್ಲ ಅಂಥೇಳಿ ವಾಪಸ್ ಬರ್ತಾ ಇವೆ ಅಂತೆ. ಲಿಮಿಟೆಡ್ ಸ್ಟೆಮಿನಾ, ಲಿಮಿಟೆಡ್ ಪವರ್. ಆ ವೇದಗಳಿಗೂ ಸಂಪೂರ್ಣ ಸಾಮರ್ಥ್ಯ ಇಲ್ಲ ನಿನ್ನ ಹೊಗಳಲಿಕ್ಕೆ. ಹಾಗಾಗಿ ಸಂಪೂರ್ಣ ಅಗಮ್ಯ ಮಹಿಮನಾಗಿರ್ತಕ್ಕಂಥ ವ್ಯಕ್ತಿ ನೀನು ಅಂತ ಪ್ರಸ್ತಾಪ ಮಾಡಿದ್ದಾರೆ. ನಾರಾಯಣನು ವರವನ್ನು ಪಡೆ ಅಂತ ಕೇಳಿದ್ದಾನೆ ಮುನಿಗಳಿಗೆ. ಆಗ ಮುನಿ ಏನು ಬೇಡಿದರು? ಅಪ್ಪ ಭಗವಂತ, ನಿನ್ನ ಮಹಿಮೆ ಸೂಚಕವಾಗಿರತಕ್ಕಂತಹ ಪ್ರಳಯವನ್ನು ತೋರಿಸಿಬಿಡು ಅಂತ ಕೇಳಿದ್ದಾರೆ. ತಥಾಸ್ತು ಅಂದ ಭಗವಂತ. ಅದೃಶ್ಯನಾದ. ಮಾರ್ಕಂಡೇಯರು ತಪಸ್ಸು ಮಾಡ್ತಾ ಕೂತಿದ್ರು ತಮ್ಮ ಆಶ್ರಮದಲ್ಲಿ. ಒಂದು ಸಾಯಂಕಾಲ ಪ್ರಳಯ ಕಾಲದ ಮೋಡ ಏನು ಎಲ್ಲ ಕಡೆ ಬಂತು ಗಾಳಿಯಿಂದ ಧಾರಾಕಾರ ಮಳೆ ಶುರುವಾಯಿತು. ಮಳೆ ಬಂತು ಅನ್ನೋದ್ರಾಗನ 3 ಲೋಕ ಎಲ್ಲ ಜಲಮಯ. ಆ ನೀರಿನಲ್ಲಿ ಮಾರ್ಕಂಡೇಯ ಮುನಿಗಳೊಬ್ಬರೇ ತೇಲ್ತಾ ಲಕ್ಷ ಲಕ್ಷ ವರ್ಷಗಳವರೆಗೆ ಸಾಗಿದ್ದಾರೆ, ಈಜಾಡಿದ್ದಾರೆ, ಸುಸ್ತಾಗಿದ್ದಾರೆ. ಸಾಗಿ ಸುಸ್ತಾಗಿ ದಿಕ್ಕು ಕಾಣದಿದ್ದಾಗ ಅಲ್ಲೇ ತಿರುಗಾಡ್ತಾ ಇದ್ರು. ಹಿಂಗೆ ಎಲ್ಲೋ ಒಂದು ಆಲದ ಎಲೆಯ ಮೇಲೆ ಮಂದಹಾಸದಿಂದ ಒಂದು ಸಣ್ಣ ಮಗು ಅಲ್ಲಿ ತನ್ನ ಕಾಲ್ಬೆರಳನ್ನು ಕೈಯಿಂದ ಎತ್ತಿ ಚೀಪ್ತಕ್ಕಂತಹ ಸಣ್ಣ ಪಾಪು ಪುಟ್ಟ ಮಗುವನ್ನು ಕಂಡಿದ್ದಾರೆ. ಯಾರಿರ್ಬೋದಪ್ಪ? ಒಬ್ಬರು ಇಲ್ಲ. ಇದೊಂದೇ ಮಗು ಹೇಗಿದೆ ಬಂತು ಅಂತ ವಿಚಾರಿಸೋಣ ಅಂತ ಹತ್ತಿರ ಬರ್ತಾರೆ. ಬರುವಷ್ಟರಲ್ಲಿ ಆ ಮಗುವಿನ ಉಸಿರಿನಿಂದ ಅದರ ಹೊಟ್ಟೆ ಒಳಗೆ ಹೋದರು ಇವರು. ಯಾರು? ಮುನಿ. ಅಲ್ಲಿ ನೋಡ್ತಾರೆ, ಮತ್ತೊಂದು ಆಶ್ಚರ್ಯ. ಎಲ್ಲ ಆ್ಯಸ್ ಇಟ್ ಈಸ್. ಇಡೀ ಭೂಮಿ, ಅಂತರಿಕ್ಷ, ಹಿಮಾಲಯ, ತನ್ನ ಆಶ್ರಮ, ಅಲ್ಲಿ ಋಷಿಗಳು, ತಾನು, ಪುಷ್ಪಭದ್ರ ನದಿ ಎಲ್ಲ ಬೆಕ್ಕಸ ಬೆರಗಾಗಿ ನೋಡಿದರು. ಆಶ್ಚರ್ಯ ಆಯ್ತು ಅವರಿಗೆ. ಮತ್ತೆ ಆ ಮಗು ಉಸಿರನ್ನು ಹೊರಗೆ ಬಿಡುತ್ತೆ. ಆ ಉಸಿರಿನ ಜೊತೆಗೆ ಹೊರಗೆ ಬಂದು ಬಿದ್ದರು ನೀರಿನಲ್ಲಿ. ಮತ್ತೆ ಆ ಮಗು ಮಂದಹಾಸದಿಂದ ಆರಾಮಾಗಿ ಖುಷಿಯಾಗೇ ಇದೆ. ಇವ್ರಿಗೆ ಆಶ್ಚರ್ಯವೂ ಆಯಿತು, ಆನಂದವೂ ಆಯಿತು. ಮಗುವನ್ನು ಅಪ್ಪಿಕೊಳ್ಳೋಣ, ಮುದ್ದಾಡೋಣ ಅಂತ ಹತ್ತಿರಕ್ಕೆ ಬರ್ತಾರೆ. ಅಷ್ಟರಲ್ಲೇ ಮರೆಯಾಗಿಬಿಡ್ತು. ಇದೆಲ್ಲ ಮುಗಿದ ಮೇಲೆ ಮುನಿ ಎಂದಿನಂತೆ ತನ್ನ ಆಶ್ರಮದಲ್ಲಿ ಧ್ಯಾನಮಗ್ನರಾಗಿದ್ದಾರೆ. ಹೀಗೆ ಪ್ರಳಯ ಕಾಲವನ್ನು ಭಗವಂತ ತೋರಿಸಿದ್ದಾನೆ. ಅದನ್ನು ನೋಡಿ ಸಂತೋಷಪಟ್ಟಿದ್ದಾರೆ ಮಾರ್ಕಂಡೇಯ ಮುನಿಗಳು. ಆಗ ಆಶ್ರಮದ ಬಳಿಯಲ್ಲಿ ಯಾರು ಸಂಚಾರ ಮಾಡ್ತಾ ಇದ್ದರು? ಶಿವಪಾರ್ವತಿಯರು ದೇವಗಣದೊಂದಿಗೆ ಸಂಚಾರವನ್ನು ಮಾಡ್ತಾ ಇದ್ದರು. ಪಾರ್ವತಿ
ಶಿವನಿಗೆ ಏನು ಹೇಳಿದ್ಲು ನೋಡಿ, ಪ್ರಭು ಮಾರ್ಕಂಡೇಯ ಮುನಿ ಆಶ್ರಮ ಇಲ್ಲೇ ಇದೆ, ಅವ್ರಿಗೆ ಏನಾದ್ರು ಒಂದು ವರವನ್ನು ಕೊಟ್ಟು ಮುಂದೆ ಹೋಗೋಣ. ಪಾರ್ವತಿ ಹೇಳ್ತಾಳೆ. ಆಗ ಶಿವ ಏನು ಪ್ರತಿಕ್ರಿಯೆ ನೀಡಿದ, ನೋಡು ಪಾರ್ವತಿ, ನೀನೇನೋ ಹೇಳ್ತಿದ್ದಿ ವರ ಕೊಡೋಣ ಅಂತ, ನನಗೂ ಇಚ್ಛೆ ಇದೆ ಕೊಡಬೇಕು ಅಂತ. ಕೇಳಬೇಕಲ್ಲ ಅವ್ರಿಗೆ ಯಾವುದೂ ಬೇಕಾಗಿಲ್ಲ, ಯಾವ ವರವೂ ಬೇಕಾಗಿಲ್ಲ. ತಾನು ಅಲ್ಪಾಯುವಾಗಿದ್ದರೂ ಕೂಡ ಆಯುಷ್ಯರ ಕೊಡ್ರಿ 4 ನೋ, ಕೇಳಿಲ್ಲ ಅವರು, ಯಾವುದನ್ನು ಬೇಡುವುದಿಲ್ಲ. ಭಕ್ತಿ ಒಂದನ್ನು ಬಿಟ್ಟು ಯಾವ ವರವನ್ನೂ ಬೇಡುವುದಿಲ್ಲ. ನೋಡ್ರಿ ಅಂಥ ವಿರಕ್ತ ಶಿಖಾಮಣಿ. ಸಜ್ಜನರೊಂದಿಗಿನ ಸಂಭಾಷಣೆ ಪರಮಲಾಭ. ಹಾಗೆ ಒಂದು ಸಲ ನಾವು ಅವ್ರನ್ನ ಭೇಟಿಯಾಗೋಣ, ಒಂದೆರಡು ಮಾತು ಮಾತಾಡೋಣ, ಒಳ್ಳೆಯ ಅವಕಾಶ ಅಂಥೇಳಿ ಸಪರಿವಾರನಾಗಿ ಶಿವ ತನ್ನ ಹೆಂಡತಿ ಎಲ್ಲ ಭೂತಗಣ ಕರೆಕೊಂಡು ಆ ಮುನಿಯ ಮುಂದೆ ಬಂದು ನಿಂತಿದ್ದಾನೆ. ನಿಂತರೂ ಸಹಿತ ಆ ಮುನಿ ಮಾತ್ರ ಕಣ್ಣು ತೆರೆಯಲೇ ಇಲ್ಲ. ಶಿವ ಏನು ಮಾಡಿದ ಅವಾಗ, ಅವನ ದೇಹದೊಳಗೆ ಪ್ರವೇಶ ಮಾಡಿದ, ಮನೋಭಿಮಾನಿ ಪ್ರವೇಶ ಮಾಡಿದ, ಅಲ್ಲೇ ದರ್ಶನ ಕೊಟ್ಟ. ಮನಸ್ಸಲ್ಲಿ ಧ್ಯಾನ ಮಾಡ್ತಾ ಇದ್ರು, ಅಲ್ಲಿ ಶಿವನ ರೂಪ ಇಲ್ಲೇ ಬಂತಿದ್ದು, ನಾನು ನಾರಾಯಣ ರೂಪ ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಕಣ್ಣು ತೆಗೆದು ನೋಡ್ತಾರೆ. ಎದುರಿಗೆ ಭಗವಂತ ಆ ಶಿವ 8 ಕೈಗಳಿಂದ ಶೂಲ, ಧನುಷ್ ಅಂದರೆ ಬಿಲ್ಲು, ಬಾಣ, ಖಡ್ಗ, ಅಕ್ಷಮಾಲೆ, ಡಮರು, ಕಪಾಲ, ಕೊಡರಿ ಇವನು ಹಿಡ್ಕೊಂಡು ಅಲ್ಲಿ ಪ್ರತ್ಯಕ್ಷನಾಗಿದ್ದ. ಆಗ ಮುನಿ ಕೇಳ್ತಾನೆ ಶಿವ, ಏನಾರು ವರ ಪಡ್ಕೋ ಅಂತ ಕೇಳಿ. ಆಗ ಮಹಾದೇವರ ಮಾತನ್ನು ಕೇಳಿ ಏನು ವರವನ್ನು ಕೇಳಿದರು. ಆಗ ಮುನಿ ಹೇಳ್ತಾರಂತೆ, ಹರಿಯಲ್ಲಿ, ಹರಿಭಕ್ತರಲ್ಲಿ ಹಾಗೂ ನಿನ್ನಲ್ಲಿ ಭಕ್ತಿ ಅಚಲವಾಗಿರುವಂತೆ ಅನುಗ್ರಹ ಮಾಡು ಭಗವಂತ. ಬೇಡಿದ್ದಾರೆ ವರವನ್ನು. ಯಾರು? ಭಕ್ತಿ ಹೆಚ್ಚಾಗುವಂತೆ ಬೇಡಿದ್ದಾರೆ ವಿನಃ ಬೇರೆ ಏನು ಬೇಡಲಿಲ್ಲ ಆ ಮಾರ್ಕಂಡೇಯ ಮುನಿಗಳು. ಶಿವನು ಅನುಗ್ರಹವನ್ನು ಕೊಟ್ಟಿದ್ದಾನೆ. ಹೀಗೆ ಅನುಗ್ರಹಿಸಿದ, ನೀನು ಬಯಸಿದಂತೆ ಆಗ್ತದೆ, ಕಲ್ಪದ ಕೊನೆಯವರೆಗೂ ಪುಣ್ಯ, ಕೀರ್ತಿ, ಅಜರಾಮರತ್ವ ನಿನಗೆ ಲಭ್ಯವಾಗುತ್ತದೆ ಅಂತ ಶಿವ ಅನುಗ್ರಹ ಮಾಡಿದ. ಮಾರ್ಕಂಡೇಯ ಮುನಿ ಕಂಡ ಈ ಪ್ರಳಯ ಭ್ರಮೇನೋ ವಾಸ್ತವನೋ? ವ್ಯಾಸರು ಹೇಳ್ತಾರೆ, ಪರಮ ಸತ್ಯವಾಗಿರತಕ್ಕಂಥದ್ದು. ಭ್ರಮೆ ಅನ್ನುವ ಸಂಶಯ ಯಾಕೆ ಬಂತು? ಆ ಕಾಲದಲ್ಲಿ ಕಂಡದ್ರಿಂದ ಭ್ರಮೆ ಇರಬಹುದೇ ಏನೋ? ನೋ, ಈ ಸೃಷ್ಟಿ ಲಯ ಕಾಲಕಾಲಕ್ಕೆ ಪುನರಾವರ್ತಿಗೊಳ್ತಾನೇ ಇರ್ತವೆ. ಆದ್ದರಿಂದ ಇದು ಭ್ರಮೆಯಲ್ಲ ಅನ್ನುವ ಸ್ಪಷ್ಟನೆಯನ್ನು ವ್ಯಾಸರಿಗೆ ಕೊಟ್ಟಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.